ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನನ್ನ ಹೆಸರು ರಂಜಿತಾ. ನಾನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಸ್ನೇಹಿತರೆ, ನನ್ನದೊಂದು ವಿಭಿನ್ನವಾದ ಪಾತ್ರ. ಹಗಲೊತ್ತು ಯೂನಿಫಾರ್ಮ್ ಹಾಕೊಳ್ಳುವಂತಹ ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಆಗಿ ಮತ್ತು ರಾತ್ರಿ ಹೊತ್ತು ಒಬ್ಬ ಸಹಜ ಗೃಹಿಣಿಯಾಗಿ ಈ ಎರಡೂ ಪಾತ್ರವನ್ನು ನಾನು ನಿಭಾಯಿಸಬೇಕು. ನಾನು ನನ್ನ ಕೆಲಸದಲ್ಲಿ ಎದುರಿಸುವಂತಹ ಸವಾಲುಗಳು ಹಾಗೂ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಲು, ಅದರಲ್ಲೂ ಒಬ್ಬ ಮಹಿಳಾ ಕಾನ್ಸ್ಟೇಬಲ್, ಮನೆಯಲ್ಲಿ ಒಬ್ಬ ಗೃಹಿಣಿಯಾಗಿ ಯಾವ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗುತ್ತದೆ, ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫ್ನ ಹೇಗೆ ಮ್ಯಾನೇಜ್ ಮಾಡ್ತೀನಿ ಎಂಬುದರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೀನಿ. ಫ್ರೆಂಡ್ಸ್, ನೀವು ಈ ಚಾನಲ್ನಲ್ಲಿ ಏನೇನು ನೋಡ್ಬೋದು ಅಂತ ಅಂದರೆ, ನನ್ನ ದೈನಂದಿನ ಜೀವನದ ವ್ಲಾಗ್ಗಳು ಹಾಗೂ ಪೊಲೀಸ್ ಕೆಲಸಕ್ಕೆ ಸಂಬಂಧಿಸಿದಂಥ ಕೆಲವು ವಿಷಯಗಳು, ಕಾನೂನು ಅರಿವಿನ ಬಗ್ಗೆ ಮಾಹಿತಿ, ನನಗೆ ಗೊತ್ತಿರುವಂತಹ ಕೆಲವೊಂದು ಸ್ಟಡಿ ಟಿಪ್ಸ್, ಪೊಲೀಸ್ ಇಲಾಖೆಯ ಸೌಲಭ್ಯಗಳ ಬಗ್ಗೆ ಮಾಹಿತಿ, ನನ್ನ ವೃತ್ತಿ ಜೀವನದಲ್ಲಿ ನಾನು ಎದುರಿಸಿದಂತಹ ಸವಾಲುಗಳ ಬಗ್ಗೆ ಮತ್ತು ನನ್ನ ತರಬೇತಿ ಜೀವನದ ಆ 8 ತಿಂಗಳಿನ ಕಷ್ಟ, ನಷ್ಟ, ನೋವು, ಸುಖ, ದುಃಖ ಹಾಗೂ ಮುಂತಾದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ಬಗ್ಗೆ ಯಾವುದೇ ಸಂಶಯವಿದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಈ ಬಗ್ಗೆ ನಾನು ವಿಡಿಯೋ ಮಾಡಲು ಪ್ರಯತ್ನಿಸ್ತೇನೆ. ಫ್ರೆಂಡ್ಸ್, ತರಬೇತಿ ಸಮಯದಲ್ಲಿ ನಮಗೆ ಸಂಬಳ ಕೊಡ್ತಾರಾ ಇಲ್ವಾ, ಪೂರ್ತಿ ಸಂಬಳ ಕೊಡ್ತಾರಾ ಅಥವಾ ಅರ್ಧ ಸಂಬಳ ಕೊಡ್ತಾರಾ, ರಜೆ ಕೊಡ್ತಾರಾ, ಇದ್ರ ಬಗ್ಗೆ ಯಾವುದೇ ಮಾಹಿತಿ ನಿಮಗೆ ಬೇಕಾದಲ್ಲಿ ದಯವಿಟ್ಟು ನನಗೆ ತಿಳಿಸಿ. ನಾನು ನಿಮ್ಮೊಂದಿಗೆ ನನ್ನ ಈ ಪೊಲೀಸ್ ಕರ್ತವ್ಯದ ಜೊತೆಗೆ ನನ್ನ ವೈಯಕ್ತಿಕ ಜೀವನವನ್ನು ಸಹ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಒಂದು ಗಂಡಿನ ಸಾಧನೆ ಹಿಂದೆ ಒಬ್ಬ ಹೆಣ್ಣಿರ್ತಾಳಂತೆ. ಹಾಗೆಯೇ ನಮ್ಮ ಜೀವನದಲ್ಲೂ ಸಹ ಒಂದು ಹೆಣ್ಣು ಸಾಧಿಸಬೇಕು ಅಂದರೆ ಅವಳ ಹಿಂದೆ ಒಬ್ಬ ಗಂಡು ಇರಲೇಬೇಕು. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ಯಾವುದೂ ಸಾಧ್ಯವಿಲ್ಲ ಅಲ್ವಾ ಸ್ನೇಹಿತರೆ? ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಎಂಬುದರ ಬಗ್ಗೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ಆ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ವೃತ್ತಿ ಹಾಗೂ ವೈಯಕ್ತಿಕ ಜೀವನದ ಈ ಪ್ರಯಾಣದಲ್ಲಿ ನೀವು ಕೂಡ ನನ್ನೊಂದಿಗೆ ಭಾಗಿಯಾಗ್ತೀರಾ ಅಂತ ನಾನು ನಂಬ್ತೀನಿ. ನನ್ನ ಯೂಟ್ಯೂಬ್ ಕುಟುಂಬದ ಭಾಗವಾಗಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ಇದರಿಂದ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ತಕ್ಷಣವೇ ನೋಟಿಫಿಕೇಷನ್ ಸಿಗುತ್ತದೆ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಬಹಳ ಮುಖ್ಯ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.